ರಕ್ಷಿತಾ ಹಾಗೂ ಮೂರ್ತಿ ಅವರ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಸ್ವೀಟಿನ ಜೊತೆಗೆ ಒಂದು ವಿಶೇಷವಾಗಿ ಸೀಡ್ ಬಾಲ್ ಅಥವಾ ಬೀಜದುಂಡೆ ಅಂತೇಳಿ ಒಂದು ಚಿಕ್ಕ ಪುಟಾಣಿ ಗಿಫ್ಟ್ ಅನ್ನು ನಾವು ಆಸ್ ಎ ಟೋಕನ್ ಆಫ್ ಗಿಫ್ಟ್ ಬಂದ ಎಲ್ಲ ಗೆಸ್ಟ್ ಗಳಿಗೆ ಇದನ್ನು ನಾವು ಕೊಟ್ಟಿದ್ದೇವೆ ಇವತ್ತು. ಪ್ಲಾಸ್ಟಿಕ್ ಅಥವಾ ಪೇಪರ್ ಬಾಕ್ಸ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅಡಿಕೆ ಹಾಳೆದ ಒಂದು ಸ್ವೀಟ್ ಬಾಕ್ಸ್ ಅನ್ನ ನಾವು ಅದರಲ್ಲಿ ಸ್ವೀಟ್ ಅನ್ನು ಇಟ್ಬಿಟ್ಟು ಸ್ವೀಟ್ ಅನ್ನು ಹಂಚಿದ್ವಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ದೊಡ್ಡ ಹಾನಿಯುಂಟು ಮಾಡುತ್ತದೆ. ಆದರೆ ಹಾಳೆಯಿಂದ ಮಾಡಿದ ತಟ್ಟೆಗಳು ಮತ್ತು ಬಾಕ್ಸ್ಗಳು ಜೈವಿಕವಾಗಿ ಕರಗುವ ಗುಣ ಹೊಂದಿರುವುದರಿಂದ ಪರಿಸರ ಸ್ನೇಹಿಯಾಗಿವೆ. ಇಲ್ಲೊಂದು ಮದುವೆ ಕಾರ್ಯಕ್ರಮದಲ್ಲಿ ಬಳಸಿದ ಹಾಳೆಯ ಸ್ವೀಟ್ ಬಾಕ್ಸ್ಗಳು ಪ್ಲಾಸ್ಟಿಕ್ಗೆ ಉತ್ತಮ ಪರ್ಯಾಯವಾಗಿದ್ದು ಸಮಾಜಕ್ಕೆ ಮಾದರಿಯಾಗಿದೆ. ಸಫಾರ್ ಅಪ್ಪಣ್ಣ ಆಚಾರ್ಯ ಸಭಾಭವನದಲ್ಲಿ ಇತ್ತೀಚೆಗೆ ನಡೆದ ರಕ್ಷಿತಾ ಮತ್ತು ಮೂರ್ತಿ ಕೆಆರ್ ಅವರ ವಿವಾಹದಲ್ಲಿ ಅತಿಥಿಗಳಿಗೆ ಪ್ಲಾಸ್ಟಿಕ್ ಬದಲಿಗೆ ಹಾಳೆಯಿಂದ ತಯಾರಿಸಿದ ಸ್ವೀಟ್ ಬಾಕ್ಸ್ಗಳಲ್ಲಿ ಸಿಹಿ ವಿತರಿಸಲಾಗಿದೆ. ಇದರ ಜೊತೆಗೆ ಮದುವೆಗೆ ಬಂದ ಅತಿಥಿಗಳಿಗೆ ವಿಶೇಷವಾಗಿ ಸೀಡ್ ಬಾಲ್ಗಳನ್ನು ಕೂಡ ವಿತರಿಸಲಾಗಿದೆ. ಸೀಡ್ ಬಾಲ್ ಎಂದರೆ ವಿವಿಧ ಮರಗಳ ಬೀಜಗಳನ್ನು ಮಣ್ಣು ಮತ್ತು ಗೊಬ್ಬರದೊಂದಿಗೆ ಉಂಡೆಯಾಗಿ ತಯಾರಿಸಿದ್ದು ಮಳೆಗಾಲದಲ್ಲಿ ಅಥವಾ ತೇವಾಂಶವಿರುವ ಸ್ಥಳಗಳಲ್ಲಿ ಇವುಗಳನ್ನು ಹಾಕಿದರೆ ಬೀಜ ಮೊಳಕೆಯೊಡೆದು ಗಿಡವಾಗಿ ಬೆಳೆಯುವ ಸಾಧ್ಯತೆ ಇದೆ. ಸಾವಿರಾರು ಅತಿಥಿಗಳಿಗೆ ನೀಡಿದ ಸೀಡ್ ಬಾಲ್ಗಳಲ್ಲಿ ಕೆಲವೇ ಮಂದಿ ಸರಿಯಾದ ಸ್ಥಳದಲ್ಲಿ ಬಿತ್ತಿದರೂ ಅದು ಮರಗಳಾಗಿ ಬೆಳೆದು ಪರಿಸರಕ್ಕೆ ಸಹಾಯವಾಗಲಿ ಎನ್ನುವುದು ದಂಪತಿಗಳ ಆಶಯ. ಸಂತಸದ ಮದುವೆಯ ಸಂಭ್ರಮದ ನಡುವೆಯೂ ಪರಿಸರದ ಬಗ್ಗೆ ಕಾಳಜಿ ತೋರಿಸಿದ ಈ ಪ್ರಯತ್ನ ಈಗ ಹಲವರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಕ್ಷಿತಾ ಹಾಗೂ ಮೂರ್ತಿ ಅವರ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಸ್ವೀಟಿನ ಜೊತೆಗೆ ಒಂದು ವಿಶೇಷವಾಗಿ ಸೀಡ್ ಬಾಲ್ ಅಥವಾ ಬೀಜದುಂಡೆ ಅಂತೇಳಿ ಒಂದು ಚಿಕ್ಕ ಪುಟಾಣಿ ಗಿಫ್ಟ್ ಅನ್ನು ನಾವು ಆಸ್ ಎ ಟೋಕನ್ ಆಫ್ ಗಿಫ್ಟ್ ಬಂದ ಎಲ್ಲ ಗೆಸ್ಟ್ ಗಳಿಗೆ ಇದನ್ನು ನಾವು ಕೊಟ್ಟಿದ್ದೇವೆ ಇವತ್ತು. ಇದರಲ್ಲಿ ಇದೊಂದು ವಿನೂತನ ಕಾನ್ಸೆಪ್ಟ್. ಇದರಲ್ಲಿ ಏನಂತ ಹೇಳಿದ್ರೆ ನಾವು ಗಿಡ ಬೆಳೆಸೋದಕ್ಕಿಂತ ಇದು ನಾವು ಎಲ್ಲಾದ್ರೂ ಸುಮ್ಮನೆ ಎಲ್ಲಿ ಖಾಲಿ ಜಾಗ ಉಂಟು ಅಲ್ಲಿ ಬಿಸಾಡಿ ಬಿಡ್ಬೋದು. ಮಳೆ ಬಂದಾಗ ಮಳೆ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಇದರಲ್ಲಿ ಬೀಜದುಂಡೆ ಒಳಗಿನ ಬೀಜ ಮೊಳಕೆ ಹೊಡೆದು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಜರ್ಮಿನೇಟ್ ಆಗಿ ಗಿಡ ಬೆಳೀತಾ ಹೋಗ್ತದೆ. ತುಂಬಾ ನ್ಯಾಚುರಲ್ ಆಗಿ ಬರ್ತದೆ ಇದು. ಒಂದು ಗಿಡ ಬೆಳಿಲಿಕ್ಕೆ ಏನೆಲ್ಲ ಬೇಕು ಪೋಷಕಾಂಶಗಳು ಅದೆಲ್ಲ ಈ ಬೀಜದುಂಡೆ ಒಳಗಡೆ ಇದೆ. ಅಂದ್ರೆ ಮಣ್ಣು, ದೇಸಿ ಹಸುವಿನ ಸೆಗಣಿ ಹಾಗೂ ಬೀಜ ಇದು ಮೂರನ್ನು ಸೇರಿ ಮಿಕ್ಸ್ ಮಾಡಿ ಈ ಬೀಜದುಂಡೆಯನ್ನು ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ವೀಟ್ ಬಾಕ್ಸ್ ಅನ್ನು ಕೂಡ ಈಗ ನಾವು ಎಲ್ಲ ಕಡೆ ನೋಡಿದ್ರೆ ಸ್ವೀಟ್ ಬಾಕ್ಸ್ ಐದರ್ ಪೇಪರ್ದು ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಏನಾದ್ರು ಮಾಡಿರ್ತೇವೆ. ಈಗ ನಾವು ಈ ಫಂಕ್ಷನ್ ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿ ಅದನ್ನ ಪ್ಲಾಸ್ಟಿಕ್ ಅಥವಾ ಪೇಪರ್ ಬಾಕ್ಸ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅಡಿಕೆ ಹಾಳೆದ ಒಂದು ಸ್ವೀಟ್ ಬಾಕ್ಸ್ ಅನ್ನ ನಾವು ಅದರಲ್ಲಿ ಸ್ವೀಟ್ ಅನ್ನು ಇಟ್ಬಿಟ್ಟು ಸ್ವೀಟ್ ಅನ್ನು ಹಂಚಿದ್ವಿ. ಸೊ ಏನಂತ ಹೇಳಿದ್ರೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಇದೊಂದು ನಮ್ಮೊಂದು ಚಿಕ್ಕದೊಂದು ಅಭಿಯಾನ ಇದು. ಸಣ್ಣ ಪ್ರಯತ್ನಗಳು ಕೂಡ ಸಮಾಜದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂಬ ಸಂದೇಶವನ್ನು ಈ ಮದುವೆ ನೀಡಿದೆ.